ನಮಸ್ಕಾರ ಸರ್. ನಾವು ಮಂಗಳಮುಖಿಯವರು, ನಾವು 4 ಜನ ನಮ್ಮ ಆಟೋದಲ್ಲಿ ಹೋಗ್ತಾಯಿದ್ರು. ಒಬ್ಬನ ಯಾರೋ ಕುಡ್ಕೊಂಡು ಬಂದು ಆಕ್ಸಿಡೆಂಟ್ ಮಾಡಿಬಿಟ್ಟು ಅವರು 4 ಜನದ ಸೊಂಟ ಎಲ್ಲ ಹೋಗ್ಬಿಟ್ಟಿದೆ. ಅವ್ರು ಇರೋ ಸಾಯೋ ಗಂಟ ಅವ್ರು ದುಡ್ಕೊಂಡೇ ತಿನ್ನಬೇಕು ಪಾಪ. ಇವಾಗ ಮಂಚದಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ನಮ್ಗೆ ಯಾರಿದ್ದಾರೆ ನೋಡಿ, ಅವರು ನಮ್ಗೆ ಯಾರು ಇಲ್ಲ, ನಮ್ಗೆ ಸಪೋರ್ಟ್ ಕೊಡೋರು ಯಾರಿಲ್ಲ ಸರ್. ನಮಗೆ ತಂದೆ ತಾಯಿ ಯಾರೂ ಇಲ್ಲ. ನಾವು ಟೆನ್ಷನ್ ಅಂತ ಕೂಡ ಬಂದಿದ್ದೀವಿ. ನೀವು ಎಫ್.ಆರ್. ಮಾಡಿ ಹೋಗ್ರಿ ಅಂತ ಇದ್ದಾರೆ. ಎಫ್.ಆರ್. ಮಾಡಿ ಹೋಗ್ಬಿಡ್ತೀವಿ. ಅವ್ರಿಗೆ ತಿನ್ನಿಸೋರು ಅವ್ರು ದುಡ್ದ್ರೇ ಅವ್ರಿಗಿದೆ, ಇಲ್ಲಾದರೆ ಅವ್ರ ಮನೇಲೇ ಇರಬೇಕು. ಇವಾಗ 4 ಜನ ಸೊಂಟ ಹೋಗ್ಬಿಟ್ಟಿದೆ. ಅವರು ಪಾಪ ಒಬ್ಬರು ಆಟೋವನಿದ್ದಾನೆ ನಮ್ಮ ಜೊತೆಯಲ್ಲಿ, ಒಬ್ರು ಬಂದು 3 ಜನ ಮಂಗಳಮುಖಿಯವರಿದ್ದಾರೆ. ನಾವು ಎಲ್ಗೂ ಆಟೋದಲ್ಲಿ ಹೋಗ್ತಾಯಿದ್ವಿ. ಪಾಪ ಈ ಆಟೋವನು ಕೂಡ ಪಾಪ ಯಾರೂ ಇಲ್ಲ. ಆಟೋವನು ಕೂಡ ಕಾಲು ಪಂಚರ್ ಆಗಿಬಿಟ್ಟಿದೆ. ಅವನು ಕೂತ್ಕೊಂಡು ತಿನ್ನಬೇಕು. ನೀವೇ ನಮಗೇನೋ ಒಂದು ಹೆಲ್ಪ್ ಮಾಡಬೇಕು. ನಮಗೆ ನೀವೇ ನಮಗೆ ಯಾರು ಇಲ್ಲಿ ಸಹಾಯ ಮಾಡೋರು ಇಲ್ಲ. ಮಾಡಲಿಲ್ಲ. ನಾವು ಬಂದು 8:30 ಇಲ್ಲಿಗೆ ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ. ಇಷ್ಟವರೆಗೂ ಯಾರು ನಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ, ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಇಲ್ಲಿಗೆ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿಂದ ತಗೊಂಡ್ಬನ್ನಿ ಅಂತ ಇದ್ದಾರೆ. ಹಾಸ್ಪಿಟ್ಲ್ಗೆ ಹೋದ್ರೆ ಪೊಲೀಸ್ ಅವ್ರು ಬಂದ್ರೆ ನೋಡ್ತೀವಿ ಅಂತ ಇದ್ದಾರೆ. ಈ ತರ ಮಾಡ್ತಾ ಇದ್ದಾರೆ. ನಮ್ಮ ಮಂಗಳಮುಖಿ ಅವ್ರಿಗೆ ಯಾರು ಸಹಾಯ ಮಾಡೋರು ಇಲ್ವಾ? ನಮ್ಮ ಮಂಗಳಮುಖಿ ಅವ್ರಿಗೆ ಸಹಾಯ ಮಾಡಕ್ಕೆ ಯಾರನ್ನ ಬರ್ಬೇಕಾದ್ರೆ ಮುಂದೆ ಬೇಗ ಬನ್ನಿ. ನಮಗೆ ತುಂಬಾ ತೊಂದರೆ ಆಗಿದೆ. ನ್ಯಾಯ ಮಾಡೋರು ಯಾರಿದ್ದಾರೆ ನ್ಯಾಯ ಮಾಡ್ಬೇಕು ನಮ್ಗೆ. ಇಲ್ಲಾದ್ರೆ ನಾವು ಬೆಳಗಂಟೆ ನಾವು ಏನನ್ನು ಮಾಡ್ಕೊಂತೀವಿ. ನಮ್ 4 ಜನ ನಾವು ಅವ್ರು ನಮ್ಗೆ ಸಾಕಿ ಅವ್ರು ಪಾಪ 7 ಗಂಟೆಗೆ ಆಕ್ಸಿಡೆಂಟ್ ಆಗಿರೋದು ಪಾಪ 3 ಜನ ಮಂಗಳಮುಖಿ ಅವರು ನಮ್ಗೆ ಸಾಕಿ ಅವರು ಪಾಪ. ಅವ್ರು ಬಂದು ನಮ್ಗೆ 2 ತುತ್ತು ಅನ್ನ ತಕೊಂಡ್ ಬಂದು ನಮ್ಗೆ ಸಾಕ್ತಾ ಇದ್ರು ಪಾಪ. ಅವ್ರು ಇವಾಗ ಹಾಸ್ಪಿಟಲ್ ಇದ್ದಾರೆ, ಗೊಲೋ ಅಂತ ಅಳ್ತಾ ಇದ್ದಾರೆ. ನಮ್ಗೆ ಸೊಂಟ ಎತ್ತುತ್ತಾ ಇಲ್ಲಲ್ಲಪ್ಪ, ನಮ್ಗೆ ಯಾರಿದ್ದಾರಮ್ಮ ನಮ್ಗೆ ಸಾಕಿಯವರು ಅಂತ ಇದ್ದಾರೆ. ನಮ್ಗೆ ಯಾರನ್ನ ಬಂದು ನ್ಯಾಯ ಕೊಡಬೇಕು. ಬೆಳಗ್ಗೆ ಗಂಟ ಈ ನ್ಯೂಸ್ ನೋಡ್ಕೊಂಡು ನಮ್ಗೆ ಯಾರನ್ನ ನಮ್ಮ ಮಂದಿ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ನಮಗೆ ಯಾರಿಲ್ಲ. ಯಾಕಂದರೆ ಜೆಂಟ್ಸ್ಗೆ ಏನೇನು ಆಗಿದ್ರೆ ನೀವೆಲ್ಲ 20 ಜನ ಸೇರ್ತೀರ, ಲೇಡೀಸ್ಗೆ ಏನೇನ ಆಗಿದ್ರೆ 40 ಜನ ಸೇರ್ತೀರಿ. ನಾವು ಮಂಗಳಮುಖಿಯವರು ಇದ್ದೀರಿ, ನಮಗೆ ಯಾರಿಲ್ಲ. ನಾವು ನಿಮ್ಕೊಂಡೆ ನಾವು ನಂಬ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿ ಎಲ್ಲ ನೀವೇ ನಮಗೆ ನ್ಯಾಯ ಮಾಡಬೇಕು ಬಂದು. ನಮ್ಗೆ ಏನನ ಇವಾಗ ನೋಡಿ, ನಾವು 3 ಜನ ಟ್ರಾನ್ಸ್ಜೆಂಡರ್, ಅವರು ತುಂಬ ಕಷ್ಟದಲ್ಲಿದ್ದಾರೆ. ಇವಾಗ ಅವ್ರು ಸಾಯೋ ಗಂಟ ಅವರೇ ಮಲ್ಕೊಂಡೆ ದುಡ್ಬೇಕು. ಇವಾಗ ಅವ್ರಿಗೆ ಯಾರು ತಿನ್ಸಾರಿದ್ದಾರೆ? ನೀವೇ ನಮ್ಗೆ ನ್ಯಾಯ ಮಾಡಿ. ಇಲ್ಲಾದ್ರೆ ಬಿಚ್ಚೆ ಕೇಳ್ಕೊಂಡು ತಿನ್ಬೇಕು, ಇಲ್ಲಾದ್ರೆ ಇಲ್ಲ. ಏನಿಲ್ಲ. ಹೊರಗಡೆ ಹೋದ್ರೆ ಆಚೆ ಹೋಗ್ರಿ ಅಂತಾರೆ, ಆಚೆ ಇದ್ರೆ ಹಾಸ್ಪಿಟಲ್ ಹತ್ರ ಹೋಗ್ರಿ ಅಂತಾರೆ. ಎಲ್ಲ ಒಬ್ಬೊಬ್ರು ಒಬ್ಬೊಂದು ಮಾತಾಡ್ತಾ ಇದ್ದಾರೆ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಎಫ್.ಆರ್. ಮಾಡ್ರಿ, ಬೆಳಗ್ಗೆ ಬಂದು ಮಾತಾಡ್ಕೊಂಡು ಅಂತಾರೆ. ನಾವು ಎಫ್.ಆರ್. ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಗ್ಗೆ ಬಂದು ಮಾತಾಡ್ತಾರೆ. ಜನ ಸತ್ತೋಗ್ಬಿಟ್ರೆ ಏನೇನು ಆಗ್ಬಿಟ್ರೆ ನಮ್ಗೆ ಯಾರಿದ್ದಾರೆ? ನೀವೇ ನಮಗೆ ನ್ಯಾಯ ಕೊಡ್ಬೇಕು ಸರ್.